ಹರೀಶ್ ಬೇರಪ್ಪ ಅವರೇ, ಈಗ ನಿಮ್ಮ ಪ್ರಕಾರ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಅಂತ ಕೇಳ್ತಾ ಇದ್ದೀನಿ, ಒಂದೊಂದು ಧರ್ಮಕ್ಕೂ ಕೂಡ ಅವ್ರದೇ ಆದಂಥ ನಂಬಿಕೆಗಳಿರುತ್ತೆ ಅಲ್ವಾ? ಆ ನಂಬಿಕೆ ತದ್ವಿರುದ್ಧವಾಗಿ ಮಾತಾಡೋದು, ಅದರಲ್ಲೂ ಉನ್ನತ ಸ್ಥಾನಮಾನದಲ್ಲಿರೋರು, ಅದು ಸರಿ ಹೋಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಈಗ ಯಾವುದೋ ಒಂದು ಧರ್ಮದ ವಿರುದ್ಧವಾಗಿ ಖರ್ಗೆ ಅವರು ಮಾತಾಡ್ಲಿಲ್ಲ. ಸೊ ಯಾವುದೋ ಒಂದು ನಂಬಿಕೆಯ ವಿರುದ್ಧವಾಗಿ ಅವ್ರು ಮಾತಾಡ್ಲಿಲ್ಲ. ಅವ್ರ ಅಭಿಪ್ರಾಯವನ್ನ ಹೇಳಿದ್ರು. ಅವ್ರ ಅಭಿಪ್ರಾಯ ಹೇಳೋದಕ್ಕೆ ಸ್ವಾತಂತ್ರ್ಯ ಇದೆ ಅಲ್ವೇ? ಅವ್ರ ಅಭಿಪ್ರಾಯ ಹೇಳಿದ್ಮೇಲೆ ಯಾರು ಹೋಗ್ಬೇಡಿ. ಹರೀಶ್ ಅವರೇ, ಯಾರಿಗಾನ ಮನ್ಸಿಗೆ ನೋವಾಗಿದ್ರೆ ಕ್ಷಮೆ ಇರ್ಲಿ ಅಂತ ಕೇಳಿರ್ಬೋದೇನೋ. ಆದ್ರೆ ಅವರ ಸ್ಟೇಟ್ಮೆಂಟ್ ಸರಿ ಇದೆ. ಅಂದ್ರೆ ಒಂದ್ ಏಟ್ ಹೊಡಿಯೋದಂತೆ, ಏಟ್ ಕೊಟ್ಟಾದ್ಮೇಲೆ ನೋವಾಗಿರುತ್ತೆ, ಅಯ್ಯೋ ಸಾರಿ ಅಂತ ಕೇಳ್ದಂಗೆ ಆ ನೋವು ಮಾಯ ಆಗೋಗುತ್ತಾ? ಇಲ್ಲ ನೋಡಿ, ನನ್ನ ಪ್ರಕಾರ ಖರ್ಗೆ ಅವರು ಇದು ಕ್ಷಮೆ ಕೇಳುವಂತ ಅವಶ್ಯಕತೆ ಇರ್ಲಿಲ್ಲ. ಮತ್ತೆ ಆ ರೀತಿಯಾದ ಅನಿವಾರ್ಯತೆ ಕೂಡ ಖರ್ಗೆ ಅವ್ರಿಗೆ ಇರ್ಲಿಲ್ಲ. ಯಾಕೆ ಕೇಳಿದ್ರು ಗೊತ್ತಿಲ್ಲ. ಆದ್ರೆ ನಾವಿವತ್ತು ಚರ್ಚೆ ಮಾಡ್ತಿರೋದೇನು ಅಂತಂದ್ರೆ ಖರ್ಗೆ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ವಿಚಾರವಾಗಿ. ಖರ್ಗೆ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ. ನೋಡಿ, ಇವತ್ತು ಏನು ಮಾನ್ಯ ಗೃಹ ಸಚಿವರು, ಏನು ಕೇಂದ್ರ ಗೃಹ ಸಚಿವರು ಹೋಗ್ರ ಅಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಅವ್ರ ಪಾಪ ಎಲ್ಲ ಪರಿಹಾರ ಆಗುತ್ತಾ, ಅಥವಾ ಅವ್ರು ಮಾಡಿರುವಂತ ಪಾಪ ಅನ್ನೋ ಆಂಗಲ್ ಅಲ್ಲಿ ಬೇಡ, ನರೇಂದ್ರ ಮೋದಿ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬೇಡ, ಅಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗ್ಬಿಡುತ್ತಾ? ಬಡತನ ನಿವಾರಣೆ ಆಗ್ಬೇಕು ಅಂತ ಯಾರು ಹೋಗಲ್ಲ, ಸ್ನಾನ ಮಾಡ್ತಿರಲ್ವಾ? ಖಂಡಿತ ಆಗಲ್ಲ. ಇಲ್ಲ ನೋಡಿ, ಬಡತನ ಈಗ ನೋಡಿ, ಒಂದು ದೊಡ್ಡ ಮಟ್ಟದಲ್ಲಿ ಈಗ ಅಲ್ಲೊಂದು ಇವೆಂಟ್ ನಡೀತಾ ಇದೆ. ಈ ತರದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಟಿವಿ ಮಾಧ್ಯಮದಲ್ಲಾಗಿರ್ಬೋದು ದೊಡ್ಡ ಪ್ರಚಾರ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರಚಾರ ಅಲ್ಲಿ ಹೋದ್ರೆ ಪ್ರಚಾರನ ಇಲ್ಲ, ಎಲ್ಲಾ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಪ್ರಚಾರ ಮಾಡ್ತಿಲ್ಲ ಹರೀಶ್ ಬೇರಪ್ಪ ಅವ್ರು, ಯಾರನ್ನು ಪ್ರಚಾರ ಮಾಡ್ತಿಲ್ಲ. ಇದ್ದ ತಕ್ಷಣವೇ ಒಂದು ಜಾತ್ರೆಗೆ ಅಂದಾಜು ಎಷ್ಟು ಜನ ಸೇರ್ಬೋದು ಹರೀಶ್ ಬೇರಪ್ಪ ಅವರೇ? ಒಂದು ಜಾತ್ರೆಗೆ ಎಷ್ಟು ಜನ ಸೇರ್ಬೋದು? ಒಂದು ಜಾತ್ರೆಗೆ, ಜಾತ್ರಾ ಮಹೋತ್ಸವಕ್ಕೆ? ಅಲ್ಲ, ನಿಮ್ಮ ವಿವ್ ಏನ್ ಹೇಳಿ, ಅಲ್ಲ, ನಾವು ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಪ್ರತಿಭಟನೆ ಮಾಡೋದಕ್ಕಾಗ್ಲಿ ಅಥವಾ ಎಲ್ಲೊಂದಕ್ಕೂ ಕೂಡ ಬಂದು ಕವರೇಜ್ ಮಾಡ್ತೀವಲ್ಲ, ಅದು ಕೂಡ ಪ್ರಚಾರ ಅಂತ ಹೇಳ್ತೀರಾ? ಈಗ ನೀವು ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೋರಾಟವನ್ನ ಮಾಡ್ತೀರಾ, ಆಗ ಬಂದು ನಿಮ್ಮನ್ನ ಕವರೇಜ್ ಮಾಡಿದ್ರೆ ನಿಮ್ಮ ಹತ್ರ ಬೈಟ್ ತಗೊಂಡ್ರೆ ಅದು ಪ್ರಚಾರ ಆಗೋಗುತ್ತಾ? ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಪ್ರಚಾರ ವಿಶೇಷವಾಗಿ ಕೊಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಜನರಿಗೆಲ್ರಿಗೂ ರೀಚ್ ಆಗೋ ತರದಲ್ಲಿ 144 ವರ್ಷಗಳಿಗೆ ಒಮ್ಮೆ ಬರುವಂತ ಮಹಾಕುಂಭ ಮೇಳ, ಅದರಲ್ಲಿ 15 ಕೋಟಿ ಜನ ಬರ್ತಾರೆ ಅಂತ ಹೇಳಿದಾಗ, ಇರ್ಲಿ ಬರ್ತೀನಿ, ನಿಮಿಷ ಬರ್ತೀನಿ, ಹರೀಶ್ ಬೇರಪ್ಪ ಬರ್ತೀನಿ. ಅಶೋಕ್ ಗೌಡ್ರೆ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ. ನೋಡಿ, ಏನು ಅಂತ ಹೇಳಿದ್ರೆ, ಪಾಪ ಖರ್ಗೆಜಿ ಅವ್ರಿಗೆ ಅದು ಎಷ್ಟು ಸನಾತನದ ಬಗ್ಗೆ ಅರಿವಿದೆಯೋ ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ತುಂಬಾ ಸೀನಿಯರ್ ಇದಾರೆ, ತುಂಬಾ ವಯಸ್ಸಲ್ಲೂ ಸಹ ಹಿರಿಯರಿದ್ದಾರೆ. ಆದ್ರೆ ಏನಂದ್ರೆ ಸನಾತನ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ತ್ಯಾಗಕ್ಕೆ ಒಂದು, ಎರಡನೇದು ವಿಚಾರ ಮುಕ್ತಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಡೋದು. ಈ ಏನು ಅಲೈನ್ಮೆಂಟ್ ಇದೆ, ಸ್ಟಾರ್ಸ್ ಅಲೈನ್ಮೆಂಟ್ ಇದೆ, 144 ವರ್ಷದ ನಂತರ ಬಂದಿದೆ. ತದನಂತರದಲ್ಲಿ 44 ದಿನ ನಡೀತಕ್ಕಂತಹ ಈ ಮಹಾಕುಂಭ ಮೇಳದಲ್ಲಿ ಏನು ಅಂದ್ರೆ, ಅಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ನಮ್ಮ ಅಪವಿತ್ರತೆ ಏನಿದೆ, ಆತ್ಮದ ಅಪವಿತ್ರತೆಗಳೇನಿದೆ ಮತ್ತು ಮಾನಸಿಕ ಅಪವಿತ್ರತೆಗಳೇನಿದೆ, ಅದನ್ನ ಕಳ್ಕೊಳ್ಳಿ ಅಂತ ಹೇಳಿ. ಈಗ ನಾವು ಸ್ನಾನ ಮಾಡೋ ಪ್ರತಿದಿನತ್ತೆ ಸ್ನಾನ ಮಾಡ್ತೀವಿ, ಏನು ಮೈಯಿನ ಕೊಳೆ ಕಳ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಅಂತಹ ಒಂದು ವಿಶೇಷವಾದಂತಹ ಅಲೈನ್ಮೆಂಟ್ ಟೈಮ್ ಅಲ್ಲಿ ಮುಕ್ತಿ ಅಂದ್ರೆ ಮುಕ್ತಿಗೇನು ನಮ್ಮ ಆತ್ಮಜ್ಞಾನವನ್ನು ಪಡ್ಕೊಬೇಕು ಅಂತ ಹೇಳಿ ಸ್ನಾನ, ಇದೊಂದು ಧಾರ್ಮಿಕ ವಿಚಾರ, ಸಪರೇಟ್ ಆಗಿ ಇಟ್ಕೊಳ್ಳೋಣ. ನಾನೀಗ ಎರಡನೇ ವಿಚಾರ, ಅತ್ಯಂತ ಪ್ರಮುಖವಾದಂತ ವಿಚಾರ. ಆಯ್ತಪ್ಪ, ನೀವು ಖರ್ಗೆ ಅವರು ಯಾವ್ದೋ ದೇವಸ್ಥಾನಕ್ಕೆ ಹೋಗಿಲ್ವೇ? ಹಾಗಾದ್ರೆ ನೀವೇನಕ್ಕಪ್ಪ ದೇವಸ್ಥಾನಕ್ಕೆ ಹೋಗ್ತೀರಾ? ನೀವು ದೇವಸ್ಥಾನಕ್ಕೆ ಹೋದಾಗೆಲ್ಲ ನಿಮ್ಮ 1,000 ಕೋಟಿ 2,000 ಕೋಟಿ 3,000 ಕೋಟಿ ಹೆಚ್ಚು ಮಾಡ್ಕೊಳ್ಲಿಕ್ಕೋಸ್ಕರ ಹೋಗ್ತಾ ಇರ್ತೀರಾ, ಅಥವಾ ನಿಮಗೆ ಒಂದು ಶಾಂತಿ ಸಿಗುತ್ತೆ ಅಂತ ಹೋಗ್ತಾ ಇರ್ತೀರಾ? ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನನ್ನ ನೇರ ಪ್ರಶ್ನೆ. ಇನ್ನು ಮೂರನೇ ವಿಚಾರ, ಈಗ ತಾವು ಹಜ್ಜಕ್ ಕಳಿಸ್ತೀರಾ ಅಥವಾ ವ್ಯಾಟಿಕನ್ ಸಿಟಿಗೆ ಕಳಿಸ್ತೀರಾ? ಬೇರೆ ಬೇರೆ ಕಡೆ ಸರ್ಕಾರನೇ ಸ್ಪಾನ್ಸರ್ ಮಾಡಿ ಕೆಲವ್ರನ್ನ ಕಳಿಸ್ತೀರಾ. ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಹಿಂದೂಗಳು ಮಾತ್ರ ನಿಮ್ಗೆ ಸಾಫ್ಟ್ ಟಾರ್ಗೆಟ್ ಆಗ್ತಾರೆ? ಮೂರನೇ ವಿಚಾರ. ಪಾಯಿಂಟ್ ಇರ್ಲಿ, ಇನ್ನೂ ಟೈಮ್ ಇದೆ. ಹರೀಶ್ ಹೇಳಿದ್ರು, ಅಶೋಕ್ ಗೌಡ್ರು ಹೇಳಿದ್ರು, ಹಿಂದೂಗಳ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳಿ. ಹೌದಾ, ನಿಜವಾಗ್ಲೂ ಇಲ್ಲಿ ಹಿಂದೂಗಳ ಟಾರ್ಗೆಟ್ ಆಗ್ತಿದ್ಯಾ ನಿಮ್ಮ ಪ್ರಕಾರ? ನೀವ್ ಯಾಕೀಗ ಇದಕ್ಕಿದ್ದಂಗೆ ಇಲ್ಲಿ ಚರ್ಚೆ ನಡೀತಾ ಇರುವಂತದ್ದು ಖರ್ಗೆ ವಿಚಾರ, ಚರ್ಚೆ ನಡೀತಾ ಇರುವಂತದ್ದು ಹಿಂದೂ ಧರ್ಮದ ವಿಚಾರ. ಅದನ್ನ ಪಾಪ ಹೋಗುತ್ತಾ ಪುಣ್ಯ ಬರುತ್ತಾ ಅನ್ನೋ ಚರ್ಚೆ. ಮುಸಲ್ಮಾನರನ್ನ ಯಾಕೆ ಇಲ್ಲಿ ಈ ಚರ್ಚೆಗೆ ತಗೊಂಡ್ಬರ್ತಾ? ಇಲ್ಲಿ ಪ್ಯಾನೆಲ್ ಅಲ್ಲಿ ಯಾರಾದ್ರೂ ಮುಸಲ್ಮಾನರು ಇದಾರಾ? ಬೇಕಾದ್ರೆ ನಾನು ಚರ್ಚೆಗೆ ಅವ್ರನ್ನು ಹೇಳ್ಕೊಂಡ್ಬಂದು
ಆ ಆಂಗಲ್ ಕೊಡೋಣ. ಇಲ್ಲಿ ಮುಸಲ್ಮಾನರೇ ಚರ್ಚೆಯಲ್ಲಿಲ್ಲ, ಮತ್ತೆ ಆ ಆಂಗಲ್ ನ ಯಾಕೆ ಮುಸಲ್ಮಾನರು ಮಾತೆತ್ತಿದ್ರೆ ಮುಸಲ್ಮಾನರನ್ನ ತಗೊಂಡ್ಬಂದು ಇಲ್ಲಿ ಮತ್ತೆ ಈ ಬಿಜೆಪಿ ಯಾರೇ ಬರ್ಲಿ, ಇವರೇ ಅಂತಲ್ಲ ಯಾವುದೇ ವಕ್ತಾರರು ಬರ್ಲಿ ಇದೇ ಧೋರಣೆಯನ್ನ ಮಾಡ್ತಾರೆ. ಇದಕ್ಕಿದ್ದಂಗೆ ಮುಸಲ್ಮಾನರನ್ನ ತಗೊಂಡ್ಬಂದು ಇಲ್ಲಿ ಬಿಟ್ಟು ಬಿಡುವಂತದ್ದು. ವಿಚಾರವನ್ನ ಏನಿದೆ ಅದನ್ನ ಮಾತಾಡಿ, ಮುಸಲ್ಮಾನರನ್ನ ಯಾತಕ್ಕೆ ಕೇಳಲ್ಲ ನೋಡಿ. ಮುಸಲ್ಮಾನರಲ್ಲಿರುವಂತ ಒಂದಷ್ಟು ಕಂದಾಚಾರವನ್ನು ಕೂಡ ನಾವು ವಿರೋಧಿಸ್ತೇವೆ, ಅದನ್ನ ಪರ ಏನಿಲ್ಲ. ಹಾಗಂತ ಹೇಳಿ ಮುಸಲ್ಮಾನರಿಗೆ ಕಂದಾಚಾರನ 5 ಹೇಳಿ ನೋಡೋಣ, ಓಪನ್ ಮಾಧ್ಯಮದಲ್ಲಿ 5 ಹೇಳಿ, 5 ವಿಚಾರ ಹೇಳಿ. ಈಗ ಮುಸಲ್ಮಾನರಲ್ಲಿರುವ ಕಂದಾಚಾರವನ್ನ ಚರ್ಚೆ ಮಾಡೋದಕ್ಕೆ ಅಶೋಕ್ ಅವರೇ, ನಾನು ನೀವು ಇಲ್ಲಿ ಸೇರಿಲ್ಲ, ಅದಕ್ಕೆ ಬೇರೆ ವೇದಿಕೆ ಫಿಕ್ಸ್ ಮಾಡಿ ನಾನು ನೀವು ಬಂದು ಚರ್ಚೆ ಮಾಡೋಣ. ಮಾತಾಡಿ ಹೊರತು ಅದನ್ನ ಬಿಟ್ಬಿಟ್ಟು ನೀವು ಚರ್ಚೆಗೆ ಬನ್ನಿ, ಮತ್ತೊಂದ್ ಬನ್ನಿ, ಇದಂದೆ ನೋಡಿ ಸ್ನೇಹಿತರೆ. ಆಮೇಲೆ ಈ ಅಶೋಕ್ ಗೌಡ್ರು ಎಲ್ಲ ಹಳೆ ಡೈಲಾಗು, ಹೊಸ ಡೈಲಾಗ್ ಯಾವ್ದು ಇಲ್ಲ, ಬಹುಶಃ ಪ್ರಾಕ್ಟೀಸ್ ಮಾಡ್ದಂಗಿಲ್ಲ. ಹೊಸ ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಣ. ಮತ್ತೆ ಅವರು ಕೂಡ ನಮಗ್ ತುಂಬಾ ದಿವಸ ಆಯ್ತು, ಹೊಸ ಡೈಲಾಗ್ಗಳು ಅವ್ರಿಗೆ ಸಿಕ್ದಂಗಿಲ್ಲ. ನೋಡಿ, ಇವತ್ತು ಮುಸಲ್ಮಾನರ ವಿಚಾರವನ್ನ ಇಲ್ದುವಂತ ವಿಚಾರಗಳಿಗೆ ಮುಸಲ್ಮಾನರನ್ನ ಎಳೆದು ತರುವಂತದ್ದೇ ಇವರ ಒಂದು ಧೋರಣೆ, ಅಷ್ಟೇ ಸಿಂಪಲ್. ನೋಡಿ, ಇಲ್ಲಿ ಚರ್ಚೆ ಆಗ್ತಾ ಇರೋದೇನು, ಈ ಕಡೆ ಕಾಂಗ್ರೆಸ್ನವರು ಇವ್ರನ್ನ ಹೇಳ್ಕೊಂಡ್ ಬರ್ತಾರೆ. ಏನ್ ವ್ಯತ್ಯಾಸ ಆಗಲ್ಲ ಹರೀಶ್ ಬೇರಪ್ಪ ಅವರೇ? ಏನ್ ವ್ಯತ್ಯಾಸ? ಕಾಂಗ್ರೆಸ್ ಅವ್ರು ಯಾರನ್ನ ಬಿಜೆಪಿ ಅವ್ರನ್ನ ಕೇಳಿದ್ರೆ ನೀವ್ ಹೇಳ್ತಿದ್ರಿ ಮುಸ್ಲಿಂ ಅವ್ರನ್ನ ಹೇಳ್ಕೊಂಡ್ ಬರ್ತಾರೆ, ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಹೇಳ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಈಗ ಇಬ್ರು ಕೂಡ ಮಾಡ್ತಿರೋದು ರಾಜಕೀಯನೇ ಅಲ್ವಾ? ಒಂದು ಸಾಮಾಜಿಕ ಕಳಕಳಿಯಾಗಿ ಇಟ್ಕೊಂಡು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೇಳಿದ್ರೆ ಏನ್ ಹೇಳ್ತೀರಿ? ಸ್ನೇಹಿತರೆ, ಈಗ ಖರ್ಗೆ ಅವರು ಅಲ್ಲಿ ಕೂತಿರೋದು ಸ್ಪಷ್ಟವಾಗಿ ರಾಜಕೀಯ ಮಾಡಕ್ಲೆ, ಮತ್ತೆ ಅಶೋಕ್ ಅವ್ರು ಕೂತಿರೋದು ಸ್ಪಷ್ಟವಾಗಿ ರಾಜಕೀಯ ಮಾಡಕ್ಕೇನೆ. ಅದು ಸ್ಪಷ್ಟ, ಅದೇನು ಬೇರೆ ಏನಿಲ್ಲ. ಸೊ ಇಲ್ಲಿ ಏನು ಆ ಗಂಗೆಯಲ್ಲಿ ಮಿಂದೆ ಮಾತ್ರ ಪವಿತ್ರ ಅನ್ನುವ ತರದಲ್ಲಿ ಬಿಂಬಿಸ್ತಾ ಇದಾರಲ್ಲ ಇವತ್ತು, ನಾನು ಅದನ್ನ ವಿರೋಧಿಸ್ತೀನಿ. ಎಲ್ಲಾ ನದಿಗಳಿಗೂ ಕೂಡ ತನ್ನದೇ ಆದಂತ ಪಾವಿತ್ರತೆ ಇರುತ್ತೆ. ಆದ್ರೆ ಗಂಗಾ ನದಿದು ಮಾತ್ರವೇ ಯಾಕೆ ನೀವು ಇಲ್ಲೂ ಮುಳುಗಿದ್ರೆ ಮಾತ್ರವೇ ಪವಿತ್ರತೆ ಅಂತ ಹೇಳಿ ಜನಗಳಿಗೆ ಪೋರ್ಟ್ರೇಟ್ ಮಾಡ್ತಾ ಇದ್ದೀರಿ, ಗೊತ್ತಿಲ್ಲ ನನಗೆ. ಯಾರು ಹೇಳಿಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಇವತ್ತು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮತ್ತೆ ಮೀಡಿಯಾಗಳಾಗ್ಬೋದು, ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿನಾಗೆ ಸ್ನಾನ ಮಾಡಿ ಅವರು ಅಲ್ಲೂ ಹೋಗ್ತಾರೆ. ರಾಯಚೂರಿಗೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಂದು ನದಿಗಳು ಸ್ನಾನ ಮಾಡಿ ಹೋಗ್ತಾರೆ. ಗಂಗೆ ಯಾವ ರೀತಿಯಾಗಿ ಪವಿತ್ರತೆ ಅಂತ ಅನ್ಸ್ಕೊಳ್ತಾಳೋ, ನೇತ್ರಾವತಿ ನದಿ ಕೂಡ ಹಾಗೆ, ತುಂಗಾ ನದಿ ಕೂಡ ಹಾಗೆ, ಕಾವೇರಿ ನದಿ ಕೂಡ ಹಾಗೆ ಅಲ್ವಾ? ಹೌದು, ನಾನು ಅದೇನೆ ಹೇಳಕ್ ಹೊರಟಿದ್ದೀನಿ. ನಾನು ಹೇಳ್ತಿರೋದೇನು, ನೀವು ಸ್ಪೆಷಲ್ ಆಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಗಂಗೆನ. ಗಂಗೆಯಲ್ಲೂ ಹರಿಯೋದು ನೀರೇ, ಕಾವೇರಿಯಲ್ಲೂ ಹರಿಯೋದು ನೀರೇ, ನೇತ್ರಾವತಿಯಲ್ಲೂ ಹರಿಯೋದು ನೀರೇ. ಎಲ್ಲಾ ನದಿಗಳಿಗೂ ಪಾವಿತ್ರತೆ ಇರುತ್ತೆ. ಗಂಗೆನ ಮಾತ್ರ ಇವಾಗ ಹೆಂಗಾಗೋಯ್ತು ಅಂದ್ರೆ, ಏನು ಈ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಹಿಂದಿ ಮಾತಾಡುವ ಜನರು ಶ್ರೇಷ್ಠರು ಅಂತ ವಾದ ಮಾಡ್ತಾರಲ್ಲ, ಆ ರೀತಿ ಆದಂಗಾಯ್ತು. ಗಂಗಾ ನದಿ ಮಾತ್ರವೇ ಶ್ರೇಷ್ಠ ಅಂತ ವಾದ ಮಾಡ್ದಂಗಾಯ್ತು. ನೋ, ಇಲ್ಲಿ ಈ ದೇಶದಲ್ಲಿ ಹುಟ್ಟುವಂತ ಎಲ್ಲಾ ನದಿಗಳಿಗೂ ಕೂಡ ಅಷ್ಟೇ ಪವಿತ್ರತೆ ಇದೆ. ಮತ್ತೆ ಯಾವುದೇ ನದಿಯಲ್ಲಿ ನಿಂತ್ಬಿಟ್ರು ಕೂಡ ತಮ್ಮ ಪಾಪಗಳನ್ನ ಹೋಗ್ಬಿಡುತ್ತೆ ಅನ್ನುವಂಥದ್ದು ಭ್ರಮೆ, ಅದು ಮುಟ್ಟಾಳ್ತನ, ಅದು ಅವ್ರವ್ರಿಗೆ ವೈಯಕ್ತಿಕ ವಿಚಾರ ಅಷ್ಟೇ. ನಾನ್ ಅನ್ಕೊಬಹುದು, ನಾನು ಹೋಗಿ ಅಲ್ಲಿ ಮುಳುಗ್ಬಿಟ್ರೆ ನನ್ನ ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತೇಳಿ. ಇದೇ ಕೆಲವು ವರ್ಷಗಳ ಹಿಂದೆ ಇದೇ ಅಮಿತ್ ಶಾ ಅವರು ಗಡಿಪಾರ್ ಆಗಿದ್ರಪ್ಪ, ಕೊಲೆ ಕೇಸ್ನಲ್ಲಿ ಗಡಿಪಾರ್ ಆಗಿದ್ರಪ್ಪ. ಸೊ ಆ ಗಡಿಪಾರ್ ಆಗಿರುವಂತದ್ದು ಇವತ್ತು ಅವರು ಗಂಗೆಯಲ್ಲಿ ನಿಂದ್ರೆ ಸರಿ ಹೋಗ್ಬಿಡುತ್ತಾ? ಅಥವಾ ಮೋದಿ ಅವರು ಗೋಧ್ರಾ ಹತ್ಯಾಕಾಂಡದಲ್ಲಿ ಅವ್ರ ಹೆಸರು ಬಂದಿತ್ತಲ್ಲ, ಸಾವಿರಾರು ಜನರ ಹತ್ಯೆ ಆಗಿತ್ತಲ್ಲ, ಆ ಹತ್ಯೆ ಏನಾದ್ರು ಇವತ್ತು ಗಂಗೆಯಲ್ಲಿ ಹೋಗಿ ಮಿಂದ್ಬಿಟ್ರೆ ಮೋದಿ ಅವರು ಏನೋ ಅವ್ರಿಗಿರುವಂತ ಕಳಂಕ ಎಲ್ಲ ಹೋಗ್ಬಿಡುತ್ತಾ? ಇಲ್ಲ ಅಲ್ವಾ? ಅದೇ ಆಂಗಲ್ ನಲ್ಲಿ ಖರ್ಗೆ ಅವ್ರು ಹೇಳಿದ್ದಾರೆ, ಅಲ್ಲಿ ಹೋಗಿ ಮಿಂದ್ರೆ ಬರೋದಿಲ್ಲ. ಮತ್ತೆ ನಾನೊಬ್ಬ ಮಧ್ಯಮ ವರ್ಗದ ಹುಡುಗ, ನಾನು ಹೋಗಿ ಅಲ್ಲಿ ಮಿಂದಿದ ತಕ್ಷಣ ನಾನು ಸಾವುಕಾರ ಆಗ್ಬಿಡ್ತೀನಾ? ಸಾವುಕಾರ ಆಗೋದಿಲ್ಲ. ಹೊಟ್ಟೆಗೆ ಊಟ ಸಿಕ್ಬಿಡುತ್ತಾ? ಹೊಟ್ಟೆಗೆ ಊಟ ಸಿಕ್ಕೋದಿಲ್ಲ. ಅದು ನಮ್ಮ ವೈಯಕ್ತಿಕವಾಗಿ ನಮಗ್ ಸಂತೋಷ ಸಿಗ್ತಾ ಇದೆ ಅಂದ್ರೆ ಹೋಗಿ ಅಲ್ಲಿ ಬೇಕಾದ್ರೆ ಗಂಗೆಯಲ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಮುಳುಗ್ಲಿ, ಬೇಡ ಅಂತ ಹೇಳಲ್ಲ, ಅದನ್ನ ನಾವು ವಿರೋಧ ಮಾಡೋದೂ ಇಲ್ಲ. ಸೊ ನಾವೇನ್ ಹೇಳ್ತಿರೋದು, ಅಲ್ಲಿ ಮಿಂದಿದ ತಕ್ಷಣವೇ ಪಾಪ ಪರಿಹಾರ ಆಗುತ್ತೆ, ಮತ್ತೆ ನಮ್ ಹೊಟ್ಟೆಗೆ ಊಟ ಸಿಕ್ಕತ್ತೆ ಅನ್ನುವಂತ ಕಲ್ಪನೆಯನ್ನ ಸೃಷ್ಟಿ ಮಾಡ್ತಾ ಇದಾರಲ್ಲ ಕೆಲವರು, ಅದ್ರ ವಿರುದ್ಧ ಸ್ಟೇಟ್ಮೆಂಟ್ ಸರಿ. ಇಲ್ಲಿವರೆಗೂ ನಾನು ನಿಮ್ಗೆ ಮಾತಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟೆ. ನೀವು ಹೇಳಿದ್ರಿ ಕೇವಲ ನೀವು ಗಂಗಾ ನದಿ ಬಗ್ಗೆ ಮಾತ್ರ ಯಾಕೆ ಮಾತಾಡ್ತಾ ಇದ್ದೀರಿ? ತ್ರಿವೇಣಿ ಸಂಗಮ, ಅದು ತ್ರಿವೇಣಿ ನದಿ, ಅದು ನೀವೇ ಹೈಲೈಟ್ ಮಾಡ್ತಾ ಇದ್ದೀರಿ.
ಇಲ್ಲಿ ಯಾರು ಕೂಡ ಗಂಗಾ ಅಂತ ಹೇಳ್ತಿಲ್ಲ, ತ್ರಿವೇಣಿ ಸಂಗಮ ಅಂತಾನೆ ಹೇಳ್ತಾ ಇರೋದು, ಪವಿತ್ರ ಸ್ನಾನ ಅಂತ ಹೇಳ್ತಾ ಇರೋದು. ಹರೀಶ್ ಭರತ್ ಅವರೇ, ಯಾವುದೇ ಸಂಗಮ ನೀವು ಆಗ್ಲಿ, ತ್ರಿವೇಣಿ ಹೇಳಂಗಿದ್ರೆ ಸಂಗಮ ಆಗ್ಲಿ, ಗಂಗಾ ನದಿ ಅಷ್ಟೇ ಇಲ್ಲ, ಯಮುನಾ ನದಿ ಎಲ್ಲಾ ಬಗ್ಗೆ ಹೇಳ್ಬೇಕು, ಸಂಗಮಗಳು ಸರಸ್ವತಿ ಕೂಡ ನದಿ ಬಗ್ಗೆ ಕೂಡ ಪವಿತ್ರವೇ. ಹೇಳ್ಬೇಕು. ಮಾತಾಡ್ತೀನಿ, ಎಲ್ಲಾ ಒಂದು ಸಣ್ಣ ಸಂಗಮಗಳು time ಕೂಡ